ಬಡವರು ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತೇಳಿ ಸರ್ಕಾರ ಮಹತ್ವದ ಸ್ವಾವಲಂಬಿ ಸಾರಥಿ ಯೋಜನೆಯನ್ನ ತರಬೇಕು ಅಂತ ಹೊರಟು ಸಾಂಕೇತಿಕವಾಗಿ ಕಾರ್ಯಕ್ರಮ ಮಾಡಿ ಒಂದಿಷ್ಟು ಜನರಿಗೆ ವಾಹನಗಳ ಕೀಯನ್ನು ಕೊಟ್ಟರು. ಅದನ್ನ ವಾಪಸ್ ತಗೊಂಡಿದ್ದಾರೆ. ಹಾಗಾಗಿ ಹಳ್ಳ ಹಿಡಿದಿದೆ ಸ್ವಾವಲಂಬಿ ಸಾರಥಿ ಯೋಜನೆ ಕಥೆ. ಈ ಬಗ್ಗೆ ನಿನ್ನೆಯಿಂದಲೂ ಅಷ್ಟೇ ನ್ಯೂಸ್ 18 ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ನಿಗಮಗಳ ಅಧ್ಯಕ್ಷರುಗಳು, ಸಂಬಂಧಪಟ್ಟಂತ ಸಚಿವರು, ಸರ್ಕಾರದ ಭಾಗವಾಗಿರುವಂತ ಅಧಿಕಾರಿಗಳು ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿ ಪ್ರತಿಯೊಬ್ಬರ ರಿಯಾಕ್ಷನ್ ಅನ್ನು ನಾವು ತಗೊಳ್ತಾ ಇದ್ದೀವಿ. ಸಚಿವರು, ಇಲಾಖೆಗಳು, ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೂ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಬಡವರ ಸ್ವಾವಲಂಬಿ ಬದುಕಿನ ಕನಸಿಗೆ ಕೊಳ್ಳಿ ಇಡ್ತಾ ಇದ್ದಾರೆ ಎಲ್ಲರೂ ಸೇರ್ಕೊಂಡು. SC, ST, ಮುಸ್ಲಿಂ, OBC ಸಮುದಾಯಕ್ಕೆ ನೆರವಾಗಲಿ ಅಂತ ಹೇಳಿ ಕಾರ್, ಗೂಡ್ಸ್ ವಾಹನಗಳ ಸಾಲದ ಮೇಲೆ ಸಬ್ಸಿಡಿ ನೀಡಲಾಗ್ತಾ ಇತ್ತು. ವಾಹನ ಕೊಳ್ಳೋದಕ್ಕೆ ಸರ್ಕಾರ ನೆರವನ್ನು ಕೊಟ್ಟಿತ್ತು. ಪೋಸ್ ಕೊಡೋಕಷ್ಟೇ ಪ್ರೋಗ್ರಾಮ್ ಮಾಡಿಬಿಟ್ರು. ತರಾತುರಿಯಲ್ಲಿ ಈ ಕಾರ್ಯಕ್ರಮದ ಅಗತ್ಯತೆ ಏನಿತ್ತು? ಫಲಾನುಭವಿಗಳಿಗೆ ಸರ್ಕಾರನೇ ದಾರಿ ತಪ್ಪಿಸ್ತಾ ಇದೆಯಾ? ಹಾಗಾದ್ರೆ ಕಾಲಹರಣ ಮಾಡಿ ಈಗ ಬೇರೆಯದ್ದೇ ಸಬೂಬನ್ನ ಕೊಡ್ತಾ ಇದ್ದಾರೆ. 2025 ಮಾರ್ಚ್ ಬಜೆಟ್ ನಲ್ಲಿ ಯೋಜನೆಯನ್ನ ಘೋಷಣೆ ಮಾಡಿದ್ರು. ಫಿನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾರ್ಚ್ 26 ಈ ವರ್ಷ ಅಂದ್ರೆ ಕಳೆದ ತಿಂಗಳು ಕಾಟಾಚಾರಕ್ಕೆ ಪ್ರೋಗ್ರಾಮ್ ಮಾಡಿಬಿಟ್ರು. ಕೀ ಕೊಟ್ರು, ಫೋಟೋ ತಗೊಂಡ್ರು, ಪೋಸ್ ಕೊಟ್ರು, ಆಮೇಲೆ ವಾಹನವನ್ನ ವಾಪಸ್ ಮಾಡ್ಕೊಂಡ್ರು. ಒಂದಲ್ಲ ಎರಡಲ್ಲ 11 ತಿಂಗಳು ಇಲ್ಲಿ ಕಾಲಹರಣ ಮಾಡಿದ್ದಾರೆ. ಯೋಜನೆ ಘೋಷಣೆ ಆದ್ಮೇಲೆ 2025 ಬಜೆಟ್ ನಲ್ಲಿ ಇದು ಘೋಷಣೆಯಾಗಿತ್ತು. ಒಂದು ವರ್ಷ ಏನು ಮಾಡ್ತಾ ಇದ್ರು, ಅದ್ರಲ್ಲಿ 11 ತಿಂಗಳು ಏನು ಮಾಡ್ತಾ ಇದ್ರು? ಫಿನಾನ್ಷಿಯಲ್ ಇಯರ್ ಕೊನೆಗೊಳ್ಳುತ್ತೆ ಅಂತ ಹೇಳಿ ತರಾತುರಿಯಲ್ಲಿ ಈ ಪ್ರೋಗ್ರಾಮ್ ಮಾಡುವಂತ ಅಗತ್ಯ ಏನಿತ್ತು? ಅಧಿಕಾರಿಗಳು, ಸಚಿವರು, ನಿಗಮದವರು ಈ ಬಗ್ಗೆ ಗಮನ ಹರಿಸಿಲ್ಲ. ಯಾಕೆ? ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ, ಬಡವರ ಪರವಾಗಿ ನಮ್ಮ ಸರ್ಕಾರ ಇದೆ ಅಂತ ಹೇಳ್ತಾರಲ್ವಾ. ಬಡವರ ಕಾಳಜಿ ಹಾಗೆ ಇದೇನಾ ಅವ್ರು ಮಾಡ್ತಿರೋದು? ಆರ್ಥಿಕ ವರ್ಷ ಮುಗಿಯುವಾಗ ತರಾತುರಿಯಲ್ಲಿ ಪ್ರೋಗ್ರಾಮ್ ಮಾಡಿದ್ ಯಾಕೆ? ಫಲಾನುಭವಿಗಳ ದಾರಿಯನ್ನ ಇಲ್ಲಿ ತಪ್ಪಿಸೋ ಕೆಲಸವನ್ನ ಸರ್ಕಾರ, ಅಧಿಕಾರಿಗಳು, ಸಚಿವರುಗಳು, ಸಂಬಂಧಪಟ್ಟವ್ರು ಮಾಡಿದ್ದಾರೆ ಅಂತ ಹೇಳಿ ಈಗ ಫಲಾನುಭವಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಈ ಬಗ್ಗೆ ಸಮಗ್ರವಾಗಿ ನ್ಯೂಸ್ 18 ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ. ಈಗ ಸಾರಥಿಗಳಿಗೆ ಸಂಕಷ್ಟ ಆಗ್ತಾ ಇದೆ. ನಾವು ಸ್ವಾವಲಂಬಿಗಳಾಗಿ ಬದುಕಬಹುದು, ಸರ್ಕಾರ ನಮಗೋಸ್ಕರ ಒಂದು ಯೋಜನೆ ತಂದಿದೆ ಅಂತ ಸಹಜವಾಗಿ ಖುಷಿಲಿದ್ರು. ಸ್ವಾವಲಂಬಿ ಸಾರಥಿಗೆ ಗ್ರೀನ್ ಸಿಗ್ನಲ್ ಏನೋ ಕೊಟ್ರು, ಆದ್ರೆ ಫಲಾನುಭವಿಗಳ ದಾರಿಯನ್ನ ಇಲ್ಲಿ ತಪ್ಪಿಸಿದ್ರ. ಫಲಾನುಭವಿ ಆಯ್ಕೆ ನಂತರ ಸಬ್ಸಿಡಿಯೋ, ಸಬ್ಸಿಡಿ ನಂತರ ಫಲಾನುಭವಿ ಆಯ್ಕೆನೋ, ಅಲ್ಲೇ ಗೊಂದಲ ಇದೆ. ಇನ್ನು ಮಾರ್ಚ್ 2025 ಬಜೆಟ್ ನಲ್ಲಿ ಕಾರ್ಯಕ್ರಮ ಘೋಷಣೆ ಆದ್ರೂ ಕೂಡ 11 ತಿಂಗಳು ಏನು ಮಾಡ್ತಾ ಇದ್ರು? ಜಾರಿ ಯಾಕೆ ಮಾಡಲಿಲ್ಲ ಈ ಯೋಜನೆಯನ್ನ? ಮಾರ್ಚ್ 26, 2026 ಅಂದ್ರೆ ಈ ವರ್ಷ ಕಳೆದ ತಿಂಗಳು ಗ್ರೀನ್ ಸಿಗ್ನಲ್ ಕೊಡೋಕೆ ಮೊದಲು ಫಲಾನುಭವಿಗಳ ಆಯ್ಕೆ ಯಾಕೆ ಮಾಡಲಿಲ್ಲ? ತರಾತುರಿಯಲ್ಲಿ ಇದನ್ನ ಯಾಕೆ ಪ್ರೋಗ್ರಾಮ್ ಅರೇಂಜ್ ಮಾಡ್ಕೊಂಡ್ರು? ಬರೋಬ್ಬರಿ 12 ತಿಂಗಳ ಕಾಲ ಹಿಂದುಳಿದ ವರ್ಗಗಳ ಇಲಾಖೆ, ನಿಗಮಗಳು ಏನು ಮಾಡ್ತಾ ಇದ್ವು? ಹಂಗಾದ್ರೆ ನಾವು ಸ್ವಲ್ಪ ಬೇಗ ಕಾರ್ಯಕ್ರಮ ಮಾಡಿದ್ವಿ ಎಂಬ ಸಚಿವ ತಂಗಡಗಿ ಮಾತು ನಂಬೇಕಾ? ಇಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಅವ್ರಿಗೆ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. 2025-26 ಆರ್ಥಿಕ ವರ್ಷದ ಅಂತ್ಯದವರೆಗೂ ಯಾಕೆ ಕಾರ್ಯಕ್ರಮ ಮಾಡಲಿಲ್ಲ? ಯಾರಿಗೂ ನೆನಪಾಗ್ಲಿಲ್ವಾ ಹಂಗಾದ್ರೆ ಬಡವರು? ಕೇವಲ ಮಾರ್ಚ್ 31 ಒಳಗೆ ಕಾರ್ಯಕ್ರಮ ಲಾಂಚ್ ಮಾಡಬೇಕು, ಫಿನಾನ್ಷಿಯಲ್ ಇಯರ್ ಮುಗ್ದೋಗ್ಬಿಡುತ್ತೆ ಅಂತ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿ ಮೀಡಿಯಾ ಮುಂದೆ, ಕ್ಯಾಮ್ರಾ ಮುಂದೆ ಪೋಸ್ ಕೊಟ್ರ? ಹಾಗಾದ್ರೆ ಈ ಹಸಿರು ಬಾವುಟ ತೋರಿಸಿ ಒಂದಿಡೀ ವರ್ಷ ಇಲಾಖೆಯ ಅಧಿಕಾರಿಗಳು, ಸಚಿವರು, ನಿಗಮದವರು ಈ ಬಗ್ಗೆ ಚಿಂತನೆ ಮಾಡಲಿಲ್ಲ, ಗಮನನೇ ಹರಿಸಲಿಲ್ಲ. ಯಾಕೆ? ಸಿಎಂ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದನ್ನ ಅನುಷ್ಠಾನಕ್ಕೆ ತರೋದು ಮಂತ್ರಿಗಳ ಕೆಲಸ ಅಲ್ವಾ? ಹಾಗಾದ್ರೆ ಕೀ ಕೊಟ್ರು, ಫೋಟೋ ತಗೊಂಡ್ರು, ಮತ್ತೆ ಕಾರ್ಗಳನ್ನ ವಾಪಸ್ ಪಡ್ಕೊಂಡ್ರು. ಇದು ಎಷ್ಟು ಮಟ್ಟಿಗೆ ಸರಿ? ಈ ಬಗ್ಗೆ ನಿಜಕ್ಕೂ ಫಲಾನುಭವಿಗಳಾಗಿ ಆಯ್ಕೆ ಆದವರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆಯಿಂದ ಈ ಬಗ್ಗೆ ಅಭಿಯಾನವನ್ನ ನ್ಯೂಸ್ 18 ಮಾಡ್ತಾ ಇದೆ. ನ್ಯೂಸ್ 18 ಜೊತೆಯಲ್ಲಿ ಈ ವಿಷಯವಾಗಿ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ರು ನಿನ್ನೆ ಕೇಳೋಣ. ನಾವು ಕಾರ್ಯಕ್ರಮ ಮಾಡೋಕ್ಕೆ ವಾಹನ ತರಿಸಿದ್ವಿ, ಲಿಸ್ಟ್ ಅವ್ರದ್ದು ಮಾಡಿದ್ದೀವಿ. DBT ಈಗ ಮಾಡಬೇಕು. DBT ಮಾಡಿ ಅವ್ರಿಗೆ ಎಲ್ಲರಿಗೂ ವಾಹನ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ. ಕಾರ್ಯಕ್ರಮ ಮಾಡಿ ಸುಮ್ಮಿರೋಕ್ಕಾಗತ್ತಾ? ಎಲ್ಲ ಮಾಡೋಕ್ಕೆ ಬರೋದಿಲ್ಲ. ನಮ್ಮ ಲಿಸ್ಟ್ ಇದೆ, ಶಾಸಕರ ಆಯ್ಕೆ ಮಾಡಿದಂಥ ಲಿಸ್ಟ್ ಇದೆ.
ಅದರೊಳಗೆ ನಾವು DBT ಕೆಲವೊಂದಿಷ್ಟು ಡಾಕ್ಯುಮೆಂಟೇಷನ್ ಮಾಡೋಂಥದ್ದು ಸಿಸ್ಟಮ್ಗಳು ಇರ್ತಾವೆ. ನಾವು ಸ್ವಲ್ಪ ಏನು ಮಾಡಿದ್ವಿ, ಅರ್ಲಿ ಕಾರ್ಯಕ್ರಮ ಮಾಡಿದ್ವಿ, ಭಾಳ ಅರ್ಲಿ ಮಾಡಿದ್ವಿ ಕಾರ್ಯಕ್ರಮ. ನಮ್ಗೆ ಡೇಟ್ ಸಿಗಲಾರ್ದಕ್ಕೆ CM ಮುಖ್ಯಮಂತ್ರಿಗಳ ಡೇಟ್ ಸಿಗ್ಲಾಕ ಅರ್ಲಿ ಮಾಡಿದ್ವಿ. ಅದಕ್ಕೆ ಯಾವ ಫಲಾನುಭವಿಗಳು ಗಾಬರಿ ಆಗೋಂಥ ಅವಶ್ಯಕತೆ ಇಲ್ಲ. ಫಲಾನುಭವಿಗಳು ಏನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಅವರು ಎಲ್ಲವೂ ಅವ್ರದ್ದು DBT ಈಗಾಗಲೇ DBT ಮಾಡಿದ್ವಿ. 4 ದಿವಸದೊಳಗೆ ಶೋರೂಮಿಂದ ನಮಗೆ ಗಾಡಿ ಲಿಸ್ಟ್ ಬರ್ತೈತಿ. ಎಲ್ಲೆಲ್ಲೇ ಶೋರೂಮ್ದೊಳಗೆ ಈ ಗಾಡಿ ಲಿಸ್ಟ್ ಮಾಡಿದ್ವಿ ಅವನ್ನೆಲ್ಲ ತಲುಪಿಸುವಂಥ ಕೆಲಸವನ್ನು ಮಾಡಿದ್ವಿ. ಸಚಿವರ ಮಾತನ್ನ ಕೇಳಿಸ್ಕೊಂಡ್ರಿ. 2025ರ ಬಜೆಟ್ನಲ್ಲಿ ಘೋಷಣೆಯಾಗಿದ್ದು ಫಿನಾನ್ಷಿಯಲ್ ಇಯರ್ ಮುಗಿಯುವಂತ ಹಂತದಲ್ಲಿ ತರಾತುರಿಯಲ್ಲಿ ಪ್ರೋಗ್ರಾಮ್ ಮಾಡಿದ್ದಾರೆ. ಅವ್ರು ನೋಡಿದ್ರೆ ಹೇಳ್ತಾ ಇದ್ದಾರೆ ಕಾರ್ಯಕ್ರಮ ಬೇಗ ಮಾಡ್ಬಿಟ್ವಿ, ಅರ್ಲಿಯಾಗಿ ಮಾಡಿದ್ವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಂಗಲ್ಲ ಸಚಿವರೇ, ಇದು ಲೇಟ್ ಆಗಿದೆ. 11 ತಿಂಗಳು ಸುಮ್ಮನಿದ್ದು ಕೊನೆ ಕಾರ್ಯಕ್ರಮವನ್ನ ಮಾಡಿದಿರ. ಕಳೆದ ತಿಂಗಳು ಕಾರ್ಯಕ್ರಮವನ್ನ ಮಾಡಿರೋದು. ಮುಂಚೆನೆ ಪ್ಲಾನ್ ಮಾಡಿ ಈ ಕಾರ್ಯಕ್ರಮವನ್ನ ಜಾರಿಗೆ ತಂದಿದ್ರೆ, ಯೋಜನೆಯನ್ನ ಜಾರಿಗೆ ತಂದಿದ್ದಿದ್ರೆ ಬಡವರಿಗೆ ನಿಜಕ್ಕೂ ಸಂಕಷ್ಟ ತಪ್ತಾ ಇತ್ತು. ಎಷ್ಟೋ ಕುಟುಂಬಗಳಿಗೆ ಇದರಿಂದ ಅನುಕೂಲ ಅಂತೂ ಖಂಡಿತ ಆಗ್ತಾ ಇತ್ತು. ಅದರಲ್ಲೂ ಕಾರ್ಯಕ್ರಮ ಅವತ್ತು ಮಾಡಿದ್ರು 26ನೇ ತಾರೀಕು ಮಾರ್ಚ್. ವಾಹನಗಳನ್ನ ಕಾರ್ಯಕ್ರಮಕ್ಕೆ ಮಾತ್ರ ನಾವು ತರಿಸಿದ್ದು ಅಂತ ಅವರೇ ಹೇಳ್ತಾ ಇದ್ದಾರೆ. ಹಂಗಾದ್ರೆ ಪೋಸ್ ಕೊಡೋಕೆ ಅಂತ ಹೇಳಿ ಈ ಕಾರ್ಯಕ್ರಮ ಯಾಕೆ ಮಾಡಬೇಕಾಗಿತ್ತು? ಫಲಾನುಭವಿಗಳ ಕಣ್ಣಿಗೆ ಮಣ್ಣನ್ನ ಎರಚುವಂತ ಕೆಲಸ ಆಗ್ಲಿಲ್ವಾ ಹಂಗಾದ್ರೆ ಇದು? ಎಷ್ಟು ಆಸೆಯಿಂದ ದೂರದ ಊರುಗಳಿಂದ ಫಲಾನುಭವಿಗಳು ಬಂದಿದ್ರು. ಅರ್ಜಿ ಹಾಕಿದವರಲ್ಲಿ ಕೆಲವರನ್ನ ಸೆಲೆಕ್ಟ್ ಮಾಡಿದಾಗ ಸಹಜವಾಗಿ ಅವ್ರಿಗೊಂದು ಖುಷಿ ಆಗುತ್ತೆ. ನಾವು ಅಂದ್ಕೊಂಡಂಗೆ ಜೀವನ ನಮ್ದು ಸಾಗುತ್ತಪ್ಪ ಮುಂದೆ, ಹೆಂಗೋ ಸಬ್ಸಿಡಿಲಿ ಸರ್ಕಾರ ನಮಗೆ ಒಂದು ಕ್ಯಾಬ್ ಅನ್ನ ಕೊಡ್ತಾ ಇದೆ, ಇದರಿಂದ ನಮ್ಗೆ ಅನುಕೂಲ ಆಗುತ್ತೆ, ನಮ್ಮ ಜೀವನದ ಬಂಡಿ ಸಾಗುತ್ತೆ ಅಂತೇಳಿ ಖುಷಿಯಿಂದ ಬಂದಿರ್ತಾರೆ. ಆದರೆ ಸರ್ಕಾರ ಈ ರೀತಿ ದಾರಿ ತಪ್ಪಿಸಿದ್ದಕ್ಕೆ ನಿಜಕ್ಕೂ ಬಡವರಿಗೆ ಅಂದ್ರೆ ಫಲಾನುಭವಿಗಳಿಗೆ ಇದರಿಂದ ಬೇಸರ ಆಗಿದೆ. ಇಲ್ಲಿ 11 ನಿಗಮಗಳಿಂದ ಫಲಾನುಭವಿಗಳನ್ನ ಆಯ್ಕೆ ಮಾಡಲಾಗಿತ್ತು. ಅಂದ್ರೆ ಅವ್ರ ಹತ್ರ ಅರ್ಜಿ ಹಾಕಿಸಿ ಅವರನ್ನ ಒಂದು ಪ್ರಕ್ರಿಯೆ ನಡೆಸಿ ಆಯ್ಕೆ ಮಾಡಲಾಗಿತ್ತು. ಇದರಲ್ಲಿ ಅರಸು ನಿಗಮನೂ ಇದೆ. ಈ ಬಗ್ಗೆ ಅರಸು ನಿಗಮದ ಅಧ್ಯಕ್ಷರನ್ನ ಕೇಳಿದ್ರೆ ಉಡಾಫೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಎಲ್ರಿಗೂ ನಿಗಮದಿಂದ ವಾಹನವನ್ನ ಕೊಟ್ಬಿಟ್ಟಿದಾರಂತೆ. ಲಿಸ್ಟ್ ಇದೆ ನಮ್ಮ ಹತ್ರ, ದಾಖಲೆ ಇದೆ ಅಂತಿದ್ದವರು ಈಗ ಪತ್ತೆನೇ ಇಲ್ಲ. ನಿನ್ನೆ ಅವ್ರು ಮಾತಾಡಿದ್ರು ಬೆಳಿಗ್ಗೆ ನ್ಯೂಸ್ 18 ಜೊತೆ. ನಮ್ಮ ಹತ್ರ ಲಿಸ್ಟ್ ಇದೆ, ನಾವು ನ್ಯೂಸ್ 18ಗೆ ಅದನ್ನು ಕೊಡ್ತೀವಿ, ಎಲ್ಲ ಡಾಕ್ಯುಮೆಂಟ್ ನಾವು ಮೇಂಟೈನ್ ಮಾಡಿದ್ದೀವಿ. ಕೆಲವರಿಗೆ ಲೋನ್ ವಿಷಯವಾಗಿ ಎಲ್ಲೋ ಗೊಂದಲ ಆಗಿರಬೇಕು, ಅಂಥವ್ರಿಗೆ ಸಿಕ್ಕಿರ್ಲಿಕ್ಕಿಲ್ಲ. ಆದರೆ ನಾವು 500ರಿಂದ 600 ವೆಹಿಕಲ್ ಅನ್ನ ಕೊಟ್ಟುಬಿಟ್ಟಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಈಗ ಪತ್ತೆನೇ ಇಲ್ಲ, ದಾಖಲೆನೂ ಇಲ್ಲ, ಅವರೂ ಇಲ್ಲ. 2026 ಮಾರ್ಚ್ ಪ್ರೋಗ್ರಾಮ್ ಬಗ್ಗೆನೂ ಉಡಾಫೆ ಮಾತಾಡಿದ್ದಾರೆ. 1 ತಿಂಗಳಾಗಿದೆ, ಟೈಮ್ ಇದೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. 11 ತಿಂಗಳಿದ್ದ ಹಾಗಾದ್ರೆ ನೀವು ಮಾಡಿದ್ದು ಏನ್ ಸ್ವಾಮಿ? ಆರ್ಥಿಕ ವರ್ಷ ಮುಗಿಯುತ್ತೆ ಅಂತ ನಿಮಗೆ ಗೊತ್ತಾಗಿಲ್ವಾ? ಹಂಗಾದ್ರೆ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರೆ ಬಡವರಿಗೆ ಗಾಡಿ ಸಿಕ್ತಿತ್ತಲ್ವಾ? 11 ತಿಂಗಳು ಕಾಲಹರಣ ಆಗಿದೆ. ಈಗ ತಿಂಗಳ ಲೆಕ್ಕ ಹೇಳ್ತಾ ಇದ್ದೀರಾ ನೀವು. 1 ತಿಂಗಳಿನ ಕತೆ ಮಾತ್ರ ಇವ್ರು ಹೇಳ್ತಿರೋದು. 11 ತಿಂಗಳು ಏನಾಯ್ತು ಅಂತ ಲೆಕ್ಕಕ್ಕಿಲ್ವಾ? ಹಂಗಾದ್ರೆ ನನ್ನ ಹತ್ರ ದಾಖಲೆ ಇದೆ, ಲಿಸ್ಟ್ ಇದೆ, ಏನ್ ಸಮಸ್ಯೆ ಆಗಿದೆ ನಾನು ಹೇಳ್ತೀನಿ, ನೋಡ್ತೀನಿ ಅಂತಂದ್ರು. ರಿಯಾಕ್ಷನ್ ಕೊಟ್ಟ ಮೇಲೆ ಆ ವ್ಯಕ್ತಿ ನಾಪತ್ತೆ. ದೇವರಾಜ ಅರಸು ನಿಗಮದ ಅಧ್ಯಕ್ಷ ಕೀರ್ತಿ ಗಣೇಶ್ ನ್ಯೂಸ್ 18 ಜೊತೆಯಲ್ಲಿ ನಿನ್ನೆ ಮಾತಾಡಿದ್ರು. ಆ ಸಂದರ್ಭದಲ್ಲಿ ಏನ್ ಹೇಳಿದ್ರು ಕೇಳೋಣ. ಗ್ರಾಮದಲ್ಲಿ ನಾವು 21, 22ರಿಂದ ಯಾವ್ದು ಬಾಕಿ ಇತ್ತಲ್ಲ ಅದೆಲ್ಲ ಕಂಪ್ಲೀಟ್ ಮಾಡಿದೀವಿ. ಈಗ ಅಷ್ಟು ಸಹ ಎಲ್ಲಾ ಟಾರ್ಗೆಟ್ ನ ಕಂಪ್ಲೀಟ್ ಮಾಡಿದೀವಿ. ಲೆಕ್ಕ ಇರುತ್ತಲ್ಲ ಅವ್ರಿಗೆ ಬ್ಯಾಂಕ್ ಗ್ಯಾರಂಟಿ ಯಾರ್ಯಾರು ಬರ್ತಾ ಇದೆಯಲ್ಲ ಡೈಲಿ ಅವ್ರಿಗೆ ಕೊಡ್ತಾನೆ ಇದೀವಿ ನಾವು. ಅದು ಕೊಡ್ತಾ ಇದೀರಾ, ಚೆನ್ನಾಗಿ ರನ್ ಆಗ್ತಾ ಇದೆ. ಒಂದು ವರ್ಷಕ್ಕೆ ನಾವು 1000 ವೆಹಿಕಲ್ ವರೆಗೂ ಕೊಡ್ತೀವಿ ನಾವು. ಎಷ್ಟು ಆಯ್ತಾ? ಸರಿ, ಸುಮಾರು 1000 ವೆಹಿಕಲ್ ಕೊಡ್ತೀವಿ ಪ್ರತಿ ವರ್ಷ. ಅಲ್ಲ, ಈಗ ಎಷ್ಟು ಕೊಟ್ಟಿದ್ದೀರಾ? 500ರಿಂದ 600 ಕೊಟ್ಬಿಟ್ಟಿದೀವಿ ಸರ್ ನಾವು ಆಲ್ರೆಡಿ. ದೇವರಾಜ್ ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ. ಅಂದ್ರೆ ನಿಮ್ ನಿಗಮದಿಂದ 500ರಿಂದ 600 ಕೊಟ್ಟಿದ್ದೀರಾ? 600 ಕೊಟ್ಟಿದ್ದೀವಿ. ಇನ್ನ ಬಾಕಿ ಇರೋದು ಬ್ಯಾಂಕ್ ಗ್ಯಾರಂಟಿಗಳು ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಅವ್ರ ಕಡೆಯಿಂದ ಆಗಿರ್ಬೋದು, ಅಥವಾ ಕೆಲವೊಂದು ಇದು ಬಂದಿರೋದಿಲ್ಲ, ಕೊಟೇಶನ್ಗಳು ಬಂದಿರೋದಿಲ್ಲ. ಹಾಗಾಗಿ ಅಂತವ್ ಮಾತ್ರ ಪೆಂಡಿಂಗ್ ಇರುತ್ತೆ ಹೊರತು ವೆಹಿಕಲ್ ಬಂದಿರೋರು, ಯಾರು ವೆಹಿಕಲ್ ತಗೊಂಡಿರೋರು ಮಾತ್ರನೇ ಅವ್ರು ಬಂದಿರೋದು. ಸಿಕ್ಕಿಲ್ದಿರೋರು ಬೇರೆ ಇದಾರೆ, ನಾನು ಒಪ್ಕೊಂತೀನಿ. ಅದು ಸಿಕ್ಕಿರೋ ಲಿಸ್ಟ್ ಬೇರೆ ಇದೆ. ಅದ್ರಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಅವ್ರು ಯಾರು ಅಂತ ನಾವು ಕಳ್ಸಿಕೊಟ್ರೆ ನಾವು ನೋಡ್ಬೋದು ಅವ್ರದ್ದು ಏನ್ ಸಮಸ್ಯೆ ಇದೆ, ಏನಿದೆ ಅಂತ. ಯಾಕೆ ಅಂತಂದ್ರೆ 3 ಲಕ್ಷ ಮಾತ್ರ ನಾವು ಕೊಡೋದು, ಬಾಕಿ ಇರೋ ಉಳಿಕೆನ ಅವರೇ ಹಾಕ್ಬೇಕಾಗತ್ತೆ, ಅವರೇ ಲೋನ್ ಮುಖಾಂತರ ತಗೊಬೇಕಾಗತ್ತೆ. ದೇವರಾಜ ಅರಸು ನಿಗಮದ ಅಡಿಯಲ್ಲಿ ಹಿಂದುಳಿದ ವರ್ಗ ನಿಗಮದಲ್ಲಿ 11 ವಿವಿಧ ನಿಗಮಗಳು ಬರುತ್ತೆ. ಅರ್ಥ ಆಯ್ತಾ? 11 ವಿವಿಧ ನಿಗಮಗಳು ಸೇರಿಸಿ 120 ಫಲಾನುಭವಿಗಳು ನಾವು ಕೊಟ್ಟಿದ್ದೀವಿ.
ಕೊಟ್ಟಿದೀವಿ ನಾವು. ಓಕೆ ಆಯ್ತಾ? ನೀವ್ ಬೇಕಾದ್ರೆ ಅದ್ರೂ ಬೇಕಾದ್ರೆ ನೀವ್ ಬಂದ್ರೆ ಅದ್ರದ್ದು ಡೀಟೇಲ್ಸ್, ಯಾರ ಫಲಾನುಭವಿಗಳು ಕೊಟ್ಟು ಬಂದಿದ್ರು, ಯಾರು ಬಂದಿದ್ರು, ಯಾರಿಲ್ಲ, ಯಾರ ಕಂಪ್ನಿಯವ್ರು ಬಂದ್ರು, ಅದಕ್ಕೂ ಕೊಡ್ತೀನಿ. ಈಗ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ 1 ಮಂತ್ FD ಫೈನಾನ್ಷಿಯಲ್ ಇಯರ್ ಕ್ಲಿಯರೆನ್ಸ್ ವರ್ಗು ನಿಮ್ದು ಏನು ಯಾವ್ದೇ ತರ ಬಿಲ್ ಪಾಸ್ ಆಗೋದಿಲ್ಲ ನಿಮ್ಗೆ 15 ಡೇಸ್. ಅಲ್ಲ, ಮುಗ್ದೋಯ್ತಲ್ಲ ಮಾರ್ಚ್ ಅಲ್ಲಿ, ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆಗೋಯ್ತಲ್ಲ ಸರ್. ಕರೆಕ್ಟ್ ಸರ್, ಮಾರ್ಚ್ 15th ಹೇಳಿ, ಈಗ ಅನಲೈಸ್ ಆಗ್ತಾ ಇದೆ, 15th ವರ್ಗೂ ಮುಗ್ದೋಯ್ತು. ಅದಾದ್ಮೇಲಿಂದ ಎಲ್ಲಾರ್ದು DBT ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಈಗ ಸ್ಟಾರ್ಟ್ ಆಗ್ತದೆ ನೋಡಿ ಎಲ್ಲಾರು. 100% ಸರ್, ಆತರ ಯಾವ್ದು ಡಿಲೇ ಆಗಲ್ಲ. ಪ್ರತಿ ದಿವಸ ರಿಪೋರ್ಟ್ ನೋಡ್ತಾ ಇದೀವಿ, ಆತರ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನು ಅದೇ ಹೇಳ್ತಾ ಇರೋದು, ಡಿಸ್ಟ್ರಿಕ್ಟ್ ಆಫೀಸ್ ಇಂದ ಯಾವತ್ತು ಬರುತ್ತೆ, ಯಾಕಂದ್ರೆ ಅವ್ರದ್ದು ಎಲಿಜಿಬಿಲಿಟಿ ಟೆಸ್ಟ್ ಆಗುತ್ತೆ. ಅವ್ರದ್ದು ಏಜ್ ಆಗಿರ್ಬೋದು, ಅವ್ರದ್ದು ಕಮ್ಯುನಿಟಿ ಆಗಿರ್ಬೋದು, ಅವ್ರದ್ದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಎಲ್ಲ ವೆರಿಫಿಕೇಶನ್ ಆಗಿ ನಮ್ಮ ಹೆಡ್ ಕ್ವಾರ್ಟರ್ಸ್. ಅರಸು ನಿಗಮದ ಅಧ್ಯಕ್ಷರು ಮಾತಾಡಿದ್ ಕೇಳಿಸ್ಕೊಂಡ್ರಲ್ಲ, ನಾವು ವಾಹನಗಳನ್ನ ಕೊಟ್ಟಿದೀವಿ, ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ಅಂತ. ಹಂಗಾದ್ರೆ ಸಚಿವರಿಗಿಂತ ಜಾಸ್ತಿ ನಿಗಮದ ಅಧ್ಯಕ್ಷರಿಗೆ ಈ ಬಗ್ಗೆ ಮಾಹಿತಿ ಇದೆಯಾ? ಯಾಕಿಷ್ಟು ಗೊಂದಲವನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ? ವಾಹನ ಕೊಟ್ಟಿಲ್ಲ ಅಂತ ಹೇಳಿ ಸಚಿವರೇ ಒಪ್ಕೊಂಡಿದಾರಲ್ಲ. ನಾವು ಅರ್ಲಿಯಾಗೆ ಕಾರ್ಯಕ್ರಮ ಮಾಡಿದ್ವಿ, ಬೇಗನೆ ಕಾರ್ಯಕ್ರಮ ಮಾಡಿದ್ವಿ, ವಾಹನ ಕೊಟ್ಟಿಲ್ಲ, ಅವತ್ತು ಕಾರ್ಯಕ್ರಮಕ್ಕೋಸ್ಕರ ವಾಹನ ತರಿಸಿದ್ವಿ ಅಂತ ಸಚಿವರೇ ಹೇಳಿದ್ದಾರೆ. 150 ಜನರಿಗೆ ವಾಹನ ಕೊಟ್ಟಿದ್ದೀವಿ, ವರ್ಷಕ್ಕೆ 1000 ಜನಕ್ಕೆ ನಾವು ವಾಹನ ಕೊಡ್ತೀವಿ ಫಲಾನುಭವಿಗಳಿಗೆ. ಸಚಿವರಿಗಿಂತ ಹೆಚ್ಚು ಮಾಹಿತಿ ಹಂಗಾದ್ರೆ ಅರಸು ನಿಗಮದ ಅಧ್ಯಕ್ಷ ಹತ್ರ ಇದೆ. ಅರಸು ನಿಗಮದ ಫಲಾನುಭವಿಗಳಿಗೂ ಕೂಡ ಇಲ್ಲಿ ವೆಹಿಕಲ್ ಸಿಕ್ಕಿಲ್ಲ, ಎಲ್ರಿಗೂ ಸಿಕ್ಕಿದೆ ಅಂತ ಅಧ್ಯಕ್ಷ ಕೀರ್ತಿ ಗಣೇಶ್ ಹೇಳ್ತಾ ಇದ್ದಾರೆ. ಹಂಗಾದ್ರೆ ಅವ್ರಿಗೆ ಸರಿಯಾದ ಮಾಹಿತಿ ಇಲ್ವಾ? ಸುಳ್ಳು ಹೇಳ್ತಾ ಇದ್ದಾರಾ ಅಧ್ಯಕ್ಷರು? ಕೀರ್ತಿ ಗಣೇಶ್ ಅವರು ಇದಕ್ಕೆ ಉತ್ತರ ಕೊಡಬೇಕು. ನಿನ್ನೆ ನ್ಯೂಸ್ 18 ಜೊತೆ ಮಾತಾಡ್ತಾ ಅದಕ್ಕೆ ಸಂಬಂಧಪಟ್ಟಂತ ಲಿಸ್ಟ್ ಇದೆ ಫಲಾನುಭವಿಗಳದ್ದು, ನನ್ನ ಹತ್ರ ಡಾಕ್ಯುಮೆಂಟ್ ಇದೆ, ನಾವು ಕೊಟ್ಟಿದ್ದೀವಿ ಅಂತ 1 ತಿಂಗಳ ಲೆಕ್ಕವನ್ನ ಅವ್ರು ಹೇಳಿದ್ರು. ಹಾಗಾದ್ರೆ ಅರಸು ನಿಗಮದ ಅಧ್ಯಕ್ಷರು ಕೀರ್ತಿ ಗಣೇಶ್ ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋಣ. ನೀವು ನಿನ್ನೆ ರಾಂಗ್ ಮೆಸೇಜ್ ಹೋಗ್ಬಾರ್ದಲ್ಲ ಸರ್. ನೀವು ನಿನ್ನೆ ಲೈವ್ ಅಲ್ಲಿ ಹೇಳಿದ್ರಿ 500 ಜನರಿಗೆ ಕೊಟ್ಬಿಟ್ಟಿದೀವಿ ಅಂತ ಹೇಳಿದ್ರಿ, ಮತ್ತೊಂದು ಹೇಳಿದ್ರಿ ಕಾರ್ಯಕ್ರಮಕ್ಕೆ ಬಂದಂತ 105 ಜನರಿಗೂ ಕೂಡ ನಾವು ಕೊಟ್ಟಿದ್ದೇವೆ ಅಂತ ಹೇಳಿದ್ರಿ. ಅದಕ್ಕೆ ನಾವು ಪ್ರಶ್ನೆ ಮಾಡ್ತಿರೋದು, ಕಾರ್ಯಕ್ರಮಕ್ಕೆ ಬಂದಂತವ್ರಿಗೆ 105 ಜನರಿಗೆ ಕೊಟ್ಟಿಲ್ಲ. ಇಲ್ಲ ಸರ್, ಕಾರ್ಯಕ್ರಮಕ್ಕೆ ಬಂದಿರೋದು ಮತ್ತೆ ವೆಹಿಕಲ್ ಏನಿಂದ ಬಂತು ಸರ್? ಸಚಿವರೇ ಒಪ್ಕೊಂಡಿದ್ದಾರೆ, 105 ಜನರನ್ನು ಕರೆಸಿರೋದು ನಿಜ, ನಾವು ವಾಹನ ತರಿಸಿರೋದು ನಿಜ, ಆದ್ರೆ ಆ ಎಲ್ಲ ವಾಹನವನ್ನ ಮತ್ತೆ ರಿಟರ್ನ್ ಕಳಿಸಿದ್ದೇವೆ, ಅದ್ಯಾವುದು ಕೂಡ ನಮ್ಮ ಯೋಜನೆಗೆ ಫಲಾನುಭವಿಗಳು ಕೊಡುವಂತ ವಾಹನ ಅಲ್ಲ ಅಂತ ಸಚಿವ ತಂಗಡಿಗೆ ಅವರು ಹೇಳಿದ್ದಾರೆ. ಇಲ್ಲ ಸರ್, ನೋಡಿ ಸರ್, ನಿಮ್ದು ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಮ್ದು ಪ್ರತಿ ವರ್ಷ ನಡೀತಾ ಇರೋ ಸ್ಕೀಮ್ ಅದು 2023, 24, 25, 26ವರೆಗೂ ನಡೀತಾನೆ ಇತ್ತು. ಈಗ ನೀವು ಹಂಗ್ ಲೆಕ್ಕಾಚಾರ ತಗೊಳಕ್ ಹೋದ್ರೆ 21, 22ರಿಂದ ಏನೋ ಸ್ಕೀಮೇ ಆಗಿರ್ಲಿಲ್ಲ, ಆ ತರ ಲೆಕ್ಕಾಚಾರ ತಗೊಳೋತಾ ಇತ್ತು ಸರ್. ಆ ಸರ್ಕಾರ ಮಾಡಿಲ್ಲ ಅಂತ ಅಂದ್ಕೊಂಡೆ ನಿಮಗೆ ಜನ ಕೊಟ್ಟಿದಾರಲ್ವಾ? ಸರ್ಕಾರ ನಡೆಸೋದಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಜನ, ತಾವು ನಡೆಸ್ಬೇಕಲ್ಲ ಸರಿಯಾಗಿ. ಜೊತೆಗೆ ತಾವು ಅಧ್ಯಕ್ಷರಾಗಿ ತಮಗ್ ಮಾಹಿತಿ ಇಲ್ವಾ ಅನ್ನುವಂತ ಪ್ರಶ್ನೆ ಎದುರಾಗತ್ತೆ. ಯಾಕಂದ್ರೆ ಸಚಿವರು ಹೇಳ್ತಾರೆ 105 ಜನರನ್ನ ನಾವು ಕರೆಸಿರೋದು ನಿಜ, ಆದ್ರೆ ಅವ್ರು ಯಾರಿಗೂ ಕೊಟ್ಟಿಲ್ಲ ನಾವು ಅಂತ ಹೇಳ್ತಾರೆ. ತಾವು ನೋಡಿದ್ರೆ ಲೈವ್ ಅಲ್ಲಿ ನಮ್ಮ ಚಾನಲ್ ಅಲ್ಲಿ ಹೇಳ್ತೀರಿ 105 ಜನರಿಗೆ ಕೊಟ್ಟಿದೀವಿ ಅಂತ ಹೇಳ್ತೀರಿ. ಸರ್, ನಾನು ನಿಮ್ಗೆ ಅದನ್ನೇ ಇವಾಗ್ಲೂ ಹೇಳ್ತಾರಲ್ಲ, ಯಾಕೆ ಕೊಟ್ಟಿಲ್ಲ ಸರ್? ಕೊಟ್ಟಿದ್ದೀವಿ. ನಾನು 1 ಸೆಕೆಂಡ್ ನಾನು ಡೀಟೇಲ್ಸ್ ನಿಮ್ಗೆ ಕೊಡ್ತೀನಲ್ಲ, ನಾನು ಇವತ್ತು ಬನ್ನಿ ನೀವು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಇಲ್ಲಿ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದ್ರು ಅಥವಾ ಅರ್ಲಿಯಾಗಿ ಮಾಡಿದ್ರು, ಒಬ್ಬೊಬ್ರು ಒಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಬಟ್ ಫಿನಾನ್ಷಿಯಲ್ ಇಯರ್ ಮುಗಿಯೋದಕ್ಕೂ ಮುಂಚಿತವಾಗಂತೂ ಕಾರ್ಯಕ್ರಮ ಮಾಡಿದ್ದಾರೆ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಫಲಾನುಭವಿಗಳನ್ನು ಗೊಂದಲಕ್ಕೀಡು ಮಾಡ್ತಾ ಇದ್ದಾರೆ. ಇಲ್ಲಿ ಇಲಾಖೆಗೆ ಸಂಬಂಧಪಟ್ಟವರು ಒಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಹಂಗಾದ್ರೆ ಯೋಜನೆ ಹಳ್ಳ ಹಿಡಿದಿರೋದು ಪಕ್ಕಾನ? ದುಡ್ಡು ರಿಲೀಸ್ ಆಗಿತ್ತಾ? ಯಾರು ಜೇಬಿಗೆ ಇಳಿಸ್ಕೊಂಡಿದ್ದಾರೆ? ಯಾಕಿಷ್ಟು ಗೊಂದಲ ಕ್ರಿಯೇಟ್ ಆಗಿದೆ? ಯೋಜನೆ ಹಳ್ಳ ಹಿಡಿದಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಹಸಿದ ಬಡವರ ತಟ್ಟೆಗೆ ಅನ್ನ ಹಾಕಿ ಕಿತ್ಕೊಳ್ಳುವಂತ ಒಂದು ಪ್ರಯತ್ನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಶರ್ಮಿತಾ. ಯಾಕಂತ ಹೇಳಿದ್ರೆ ನಿರುದ್ಯೋಗಿ ಯುವಕರಿಗೆ, ಹಿಂದುಳಿದ ವರ್ಗಗಳ ನಿರುದ್ಯೋಗಿ ಯುವಕರಿಗೂ ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸ್ವಾವಲಂಬಿ ಸಾರಥಿ ಯೋಜನೆಯಡಿ ಸಬ್ಸಿಡಿ ದರದಲ್ಲಿ ವಾಹನಗಳನ್ನು ಕೊಡೋದಕ್ಕೆ ಮುಂದಾಗಿದೆ. ಅದರಂತೆ ವಾಹನಗಳ ಖರೀದಿ ಮಾಡಿ, ಅಂದ್ರೆ ಸರ್ಕಾರ ಕೊಡುವಂತ ಒಂದಷ್ಟು ಸಬ್ಸಿಡಿ ದರ ಹಣವನ್ನು ಉಪಯೋಗಿಸಿಕೊಂಡು ಲೋನ್ ಮೂಲಕವಾಗಿ ವಾಹನವನ್ನು ಖರೀದಿ ಮಾಡುವಂತ ಯುವಕರು ಆ ಒಂದು ಅಂದ್ರೆ ಕಾರ್ಗಳಾಗಿರ್ಬೋದು, ಟ್ಯಾಕ್ಸಿಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ವಾಹನಗಳನ್ನ ಖರೀದಿ ಮಾಡೋದ್ರ ಮುಖಾಂತರ ಆ ಒಂದು ವಾಹನಗಳ ಮೂಲಕವಾಗಿ ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಅದರಂತೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಕ್ಕೆ ಸಾವಿರಾರು ಅರ್ಜಿಗಳು ಬಂದಿದ್ವು. ಅದರಂತೆ ಈ ಬಾರಿ ಕಳೆದ ಆರ್ಥಿಕ ವರ್ಷದಲ್ಲಿ 555 ಫಲಾನುಭವಿಗಳನ್ನ ಸೆಲೆಕ್ಟ್ ಮಾಡಿದ್ರು. ಈ ಒಂದು ಫಲಾನುಭವಿಗಳಿಗೆ ನೆಪ ಮಾತ್ರಕ್ಕೆ, ನಾಮಕಾವಸ್ಥೆಗೆ ಮಾತ್ರ ಮುಖ್ಯಮಂತ್ರಿಗಳಿಂದ
ಈ ಒಂದು ವಾಹನಗಳ ಕೀಗಳನ್ನ ಹಸ್ತಾಂತರ ಮಾಡಿ ಮತ್ತೆ ವಾಪಸ್ಸನ್ನ ಪಡ್ಕೊಳ್ತಾ ಅನ್ನುವಂತ ಒಂದು ನಿಟ್ಟಲ್ಲಿ ಪ್ರಶ್ನೆ ಎದುರಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ಇಲಾಖೆಯ ಸಚಿವರು ಮತ್ತೆ ಈ ನಿಗಮದ ಅಧ್ಯಕ್ಷರ ನಡುವೆ ಹೊಂದಾಣಿಕೆ ಇಲ್ಲ. ಇವತ್ತು ಕೂಡ ನಾವು ಕಂಟಿನ್ಯೂ ಮಾಡೋಣ ನ್ಯೂಸ್ 18 ಅಭಿಯಾನವನ್ನ. ಥ್ಯಾಂಕ್ ಯು ಸೋ ಮಚ್ ಹೆಬ್ಬಾಕ ತಿಮ್ಮೇಗೌಡ ಈ ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ.